ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ಕಲಿನಾಶಕವಾದ ನಳದಮಯಂತಿಯರ ಕಥೆಯನ್ನು ಕೇಳ್ತಾ ಇದ್ದೀವಿ. ಈ ದಮಯಂತಿ ನಳನ್ನು ಕರೆಸ್ಕೊಳ್ಬೇಕು ಅಂತ ಆಲೋಚನೆ ಮಾಡಿ ನಾಳೆ ಸ್ವಯಂವರ ಅಂತ ಘೋಷಣೆ ಮಾಡಿಬಿಟ್ಲು. ಆದ್ದರಿಂದ ಋತುಪರ್ಣ ರಾಜ ಬಹಳ ಶೀಘ್ರವಾಗಿ ಹೊರಡಬೇಕಾಯ್ತು. ಅಲ್ಲಿ ಆ ನಳನ ಸಾರಥ್ಯದಲ್ಲಿ ಆ ರಥ ವಾಯುವೇಗದಲ್ಲಿ ಹಾರಿತು. ಒಂದ್ಸರಿ ಅಲ್ಲಿ ನೋಡಿದ ಅವನ ಅಂಗವಸ್ತ್ರ ಮೇಲೆ ಹೊತ್ಕೊಂಡದ್ದು ಒಂದು ವಸ್ತ್ರ ಕೆಳಗೆ ಬಿದ್ದು ಹೋಯ್ತು, ಉತ್ತರೀಯ. ಕೂಡಲೇ ಅವನೇನು ಮಾಡಿದ, ಬಾಹುಕನಿಗೆ ಹೇಳಿದ, ಸಾರಥಿಗೆ, ನನ್ನ ಅಂಗವಸ್ತ್ರ ಕೆಳಗೆ ಬಿತ್ತು, ಒಂದು ಸ್ವಲ್ಪ ನಿಲ್ಲಿಸು, ನಾನು ಮತ್ತೆ ಅದನ್ನು ತಗೋತೇನೆ ಅಂತ. ನೀನು ರಥ ನಿಲ್ಲಿಸು, ಆ ವಾರ್ಷ್ಣೆಗೆ ಹೋಗಿ ಅಂಗವಸ್ತ್ರ ತರಲಿ ಅಂತ. ಅದಕ್ಕೆ ನಳ ಏನು ಹೇಳಿದ ಅಂದರೆ, ನಿನ್ನ ಅಂಗವಸ್ತ್ರ ಎಲ್ಲಿ ಬಿದ್ದಿದೆಯಲ್ಲ ಅಲ್ಲಿಂದ ಒಂದು ಯೋಜನೆ ದಾಟಿ ಆಯ್ತು ನಾವೀಗಾಗಲೇ. ಬಿತ್ತು ಅನ್ನೋದ್ರೊಳಗೆ ಒಂದು 7-8 ಮೈಲ್ ದೂರ ಹೋಗಿ ಆಗಿತ್ತು. ಕುದುರೆಗಳಿಗೆ ಅಷ್ಟು ಚೆನ್ನಾಗಿ ಅವನು ಪ್ರೇರಣೆ ಮಾಡಿದ್ದೆ. ಅಂಥ ಅಸಾಧ್ಯತೆ ಇತ್ತು. ಆದ್ದರಿಂದ ವಾರ್ಷ್ಣೆ ಮತ್ತೆ ಹೋಗಿ ಅದನ್ನು ತರೋ ಸಾಧ್ಯತೆ ಇಲ್ಲ. ಅವನು ಹಿಂದೆ ಹೋಗ್ಬೇಕು, ನಡ್ಕೊಂಡು ಬರ್ಬೇಕಲ್ಲ ಮತ್ತೆ. ಅದರಿಂದ ಅದು ಬಿಟ್ಬಿಡ ನೀನು. ಅಂಗವಸ್ತ್ರದ ಆಸೆನೇ ಬಿಟ್ಬಿಟ್ಟೆ ಅವನು. ಹೋಗಲಿ, ರಥ ಅವರು ಮುಂದೆ ಹೋಗಲಿ ಅಂತ ಅಂದ್ಕೊಂಡೆ. ಅಲ್ಲೊಂದು ದೊಡ್ಡ ವಿಭೀತಕ ವೃಕ್ಷ ಅಂತ, ಒಂದು ಕಾರ್ಯ ಗಿಡ ಅಂತಾರೆ, ಅದನ್ನು ನೋಡಿದ್ನಂತೆ. ಬಾಹುಕನಿಗೆ ಹೇಳಿದಂತೆ, ನೋಡು ಬಾಹುಕ, ನನಗೆ ಗಣಿತಶಾಸ್ತ್ರದಲ್ಲಿ ಎಷ್ಟು ಪಾಂಡಿತ್ಯ ಇದೆ ಗೊತ್ತಾ ನಿನಗೆ? ಎಲ್ಲರಿಗೂ ಎಲ್ಲನೂ ಗೊತ್ತಿರೋದಿಲ್ಲ. ನಿನಗೆ ಕುದುರೆ ವಿದ್ಯೆ ಗೊತ್ತು, ನನಗೆ ಗಣಿತ ವಿದ್ಯೆ ಗೊತ್ತು. ಅಲ್ಲಿ ವಿಭೀತಕ ವೃಕ್ಷ ತಾರೆ ಗಿಡ ನೀನು ನೋಡಿದ್ಯಲ್ಲ, ಅದರಲ್ಲಿ ಎಷ್ಟು ಎಲೆಗಳಿವೆ ಅದನ್ನೆಲ್ಲ ನಾನು ಹೇಳಬಲ್ಲೆ ಅಂತ. 2095 ಹಣ್ಣುಗಳಿವೆ, 2 ಶಾಖೆಗಳು ಅಂತ ಎಲ್ಲ ಅದರದ್ದೆಲ್ಲ ಹೇಳಿದೆ. ಬಾಹುಕನಿಗೆ ಭಾರಿ ಆಶ್ಚರ್ಯ ಅನ್ನಿಸ್ತು. ಸರಿ, ನಾನಂತೂ ಈಗ ಅಲ್ಲಿ ಹೋಗಿ ಅದರಲ್ಲಿ ಲೆಕ್ಕ ಹಾಕೋದಂತೂ ಸಾಧ್ಯ ಇಲ್ಲ. ಅದನ್ನು ನೋಡಿ ನೀನು ಇಂಥದ್ದನ್ನು ಹೇಳ್ತಿದ್ದೀಯೋ ಹೇಗೆ? ನನಗೊಂದು ಇದ್ರ ಬಗ್ಗೆ ಅನುಮಾನ ಇದೆ. ಈ ಋತುಪರ್ಣ ಸ್ವಲ್ಪ ಆಶ್ಚರ್ಯಪಟ್ಟ. ಈಗ ಏನು ಆಶ್ಚರ್ಯ ಆಗಿತ್ತು ಅಂದರೆ ಅವನಿಗೆ, ಆ ವೃಕ್ಷವನ್ನೇ ನಾನು ಕಡಿದು ಕೆಳಗೆ ಬೀಳಿಸ್ತೇನೆ, ಕೆಳಗೆ ಬೀಳಿಸಿ ಅದನ್ನು ನೋಡಿ ಬರ್ತೇನೆ ಅಂತಂದ ಅವನು. ಅಸಾಧ್ಯ ಹೌದು, ಆದರೂ ನೋಡಿ ಬರ್ತೇನೆ, ನೀನು ಹೇಳಿದ ಸರಿಯೋ ಇಲ್ಲೂ ನೋಡಿ ಬರ್ತೇನೆ. ಎಣಿಕೆ ಮುಗಿಯೋ ತನಕನೂ ವಾರ್ಷ್ಣೆಯ ಕುದುರೆಗೆ ಕಡಿವಾಣ ಇಟ್ಕೊಂಡಿರಲಿ. ನಿನ್ನ ಆಲೋಚನೆ ಏನು, ಲೆಕ್ಕ ಹಾಕೋ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಈ ಥರ ಹೇಳಿದ್ದೆ, ಇಷ್ಟು ಎಲೆ ಇದೆ, ನಾನು ಲೆಕ್ಕ ಹಾಕಿ ಬರ್ತೇನೆ ಅಂತ. ಸರಿ, ಇನ್ನು ನಾವು ಅಲ್ಲಿಗೆ ಹೋಗೋದು ಹೇಗೆ? ಋತುಪರ್ಣನ ಚಿಂತೆ ಅದು. ಕಾಲಯಾಪನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ವಿದರ್ಭ ದೇಶಕ್ಕೆ ಹೋಗ್ಬೇಕಲ್ಲ. ಅದಕ್ಕೆ ಇವನು ಹೇಳಿದ, ನಿನಗೆ ಕಾಲಯಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಹಂಗಾರೆ ವಾರ್ಷ್ಣೆಯನ್ನು ಕರ್ಕೊಂಡು ಮುಂದೆ ಹೋಗು, ಇನ್ನೊಬ್ಬನ ಕರ್ಕೊಂಡು ಮುಂದೆ ಹೋಗು, ನಾನು ಮಾತ್ರ ಹಣ್ಣು ಎಣಿಕೆ ಮಾಡುವವನೇ. ಅದಕ್ಕೆ ಋತುಪರ್ಣ ರಾಜ ಏನಂದ, ಹಾಗೆಲ್ಲ ಮಾಡಬೇಡ, ನೀನು ಮಹಾಸಾರಥಿ, ನಿನ್ನ ಶಕ್ತಿಯಿಂದ ನಾನು ನಿನ್ನ ಶಕ್ತಿಯನ್ನು ನಂಬಿ ಆ ವಿದರ್ಭ ದೇಶಕ್ಕೆ ಹೊರಟಿದ್ದೇನೆ. ಇಷ್ಟಾದರೂ ಅವನು ಬಿಡಲೇ ಇಲ್ಲ, ನಾನು ಎಣಿಕೆ ಮಾಡಲೇ ಮಾಡ್ತೇನೆ ಅಂತ. ಋತುಪರ್ಣನಿಗೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಹಾಗಾದರೆ ಒಂದು ಕೆಲಸ ಮಾಡು, ಒಂದು ರೆಂಬೆ ಕತ್ತರಿಸಿ ಅದನ್ನೊಂದನ್ನು ನೋಡು, ಅದನ್ನೊಂದನ್ನು ನೋಡಿದರೆ ಅಲ್ಲಾದರೂ ನಾನು ಎಷ್ಟು ಹೇಳಿದ್ದೀನಿ ಅಂತ ನಿಮಗೆ ಮನವರಿಕೆ ಆಗ್ತದೆ. ಆಯಿತು, ಇವನು ಹಾಗೆ ಮಾಡಿದ. ಆ ವೃಕ್ಷದ ಒಂದು ಕೊಂಬೆ ಕತ್ತರಿಸಿದ, ಅದರಲ್ಲಿ ಒಂದು ರೆಂಬೆಯನ್ನು ನೋಡಿದ. ಅದರಂತೆ ಹಾಗೇ ಇತ್ತು. ಅವನಿಗೆ ಆಶ್ಚರ್ಯ ಆಯಿತು. ಗಣಿತಶಾಸ್ತ್ರದ ಪಾಂಡಿತ್ಯ ಅದ್ಭುತವಾಗಿದೆ ನಿಂದು, ನನಗೆ ಇದನ್ನು ಸ್ವಲ್ಪ ಬೋಧನೆ ಮಾಡು ಅಂದ. ನಾನು ನೋಡು, ಅದನ್ನೆಲ್ಲ ನನಗೆ ನನ್ನ ಪ್ರಶಂಸೆ ಬೇಕಾಗಿಲ್ಲ, ಈಗ ಬೇಗ ವಿದರ್ಭಕ್ಕೆ ಹೊರಡು. ಆಮೇಲೆ ಅವನೇನು ಹೇಳಿದ, ನನಗೆ ಸಂಖ್ಯಾಶಾಸ್ತ್ರ ಮಾತ್ರ ಅಲ್ಲ, ಜೂಜಾಟದ ವಿದ್ಯೆಯೂ ನನಗೆ ಗೊತ್ತು, ಅದರಲ್ಲೂ ನಾನು ಪರಿಣತ. ಈಗ ಬಾಹುಕನಿಗೆ ಭಾರಿ ಆನಂದ ಆಯಿತು. ಹಾಗಾದರೆ ನೀನು ನನಗೆ ಅಕ್ಷವಿದ್ಯೆ ಮತ್ತು ಸಂಖ್ಯಾಶಾಸ್ತ್ರ, ಜೂಜಾಟದ ವಿದ್ಯೆ, ಗಣಿತಶಾಸ್ತ್ರ ಎರಡನ್ನೂ ಬೋಧನೆ ಮಾಡಿದರೆ ನನ್ನ ಅಶ್ವಶಾಸ್ತ್ರದ ವಿದ್ಯೆಯನ್ನು ನಿನಗೆ ಕೊಡ್ತೇನೆ ಅಂತ ಈ ಕಂಡೀಷನ್ ಹಾಕಿಬಿಟ್ಟ ಆ ತುರ್ತು ಪರಿಸ್ಥಿತಿಯಲ್ಲಿ. ಮತ್ತು ಆ ಋತುಪರ್ಣ ರಾಜನಿಗೂ ಇದು ಬೇಕಾಗಿತ್ತು. ಕೂಡಲೇ ಆಯಿತು, ಒಪ್ಕೊಂಡ್ರಿ, ನಿಂದಕ್ಕೆ ನಾನು ಒಪ್ಕೋತೀನಿ ಅಂತ ಹೇಳಿದೆ. ಆಯಿತು, ನನ್ನ ಈ ಜೂಜಾಟದ ವಿದ್ಯೆಯನ್ನು ನಿನಗೆ ಕೊಡ್ತೇನೆ, ಆದರೆ ಆ ಅಶ್ವಹೃದಯ ಏನಿದೆ ನೀನು ಆಮೇಲೆ ಕೊಡುವವನಂತೆ ಅಂಥೇಳಿ ಆ ಜೂಜಾಟದ ವಿದ್ಯೆಯನ್ನು ಉಪದೇಶ ಮಾಡಿದ. ಇದೆಲ್ಲ ಭಾಳ ಹೊತ್ತು ಗಂಟೆಗಟ್ಟಲೆ ಉಪದೇಶ ಮಾಡಬೇಕಾಗಿರೋದಿಲ್ಲ ಅವರು, ಆ ದೊಡ್ಡ ವ್ಯಕ್ತಿಗಳು. ಸ್ವಲ್ಪ ಹೊತ್ತಿನಲ್ಲಿ ಅವನು ಗುರು ಶಿಷ್ಯನ ತಲೆ ಮೇಲೆ ಕೈ ಇಟ್ಟರೆ ಹೇಗಾಗ್ತದೋ ಹಾಗಾಗಿ ಹೋಗ್ತದೆ.
ನಳ ಮಹಾರಾಜನಲ್ಲಿ ಅಕ್ಷವಿದ್ಯಾ ಬಂದ ಕೂಡಲೇ ಒಳಗಿದ್ದ ಕಲಿ ಹೊರಗೆ ಬರಬೇಕಾಯ್ತು. ಇಲ್ಲಿ ತನಕ ಇವನಿಗೆ ವಿದ್ಯೆ ಗೊತ್ತಿರಲಿಲ್ಲ, ಆದ್ರಿಂದ ಗಣಿತಶಾಸ್ತ್ರದ ವಿದ್ಯೆ ಗೊತ್ತಿರಲಿಲ್ಲ, ಆದ್ರಿಂದ ಒಳಗಿದ್ದ. ಆದ್ರಿಂದ ಅವನು ಆ ವಿಷ ವಾಂತಿ ಮಾಡ್ತಾ, ಕಾರ್ಕೋಟಕನ ವಿಷವನ್ನು ವಾಂತಿ ಮಾಡ್ತಾ ಅವನು ಹೊರಗೆ ಬಂದು ಬಿದ್ದ. ಶಾಪ ಪರಿಹಾರ ಆಯ್ತು ಅವನಿಗೆ. ಆ ಕಲಿಯಿಂದಾಗಿ ನಳನಿಗೂ ದುಃಖ ಆಗಿತ್ತು. ಆ ಕಡೆ ಕಲಿಯೂ ದುಃಖ ಪಡ್ತಿದ್ದ, ಅದು ಹಿಂದೆ ಶಾಪ ಕೊಟ್ಟಿದ್ದಲ್ಲ. ಕಲಿ ತನ್ನ ನಿಜ ಸ್ವರೂಪ ಪಡೆದಲ್ಲ, ಹೊರಗೆ ಬಂದು ನಿಂತ. ನಳ ಅವನಿಗೆ ಶಾಪನೇ ಕೊಡುವವನಿದ್ದ. ಕಲಿ ಥರಥರ ನಡಗಿದೆ. ದಯವಿಟ್ಟು ನಿನ್ನ ಕೋಪವನ್ನು ನಿಯಂತ್ರಿಸ್ಕೋ. ದಮಯಂತಿ ನೀನು ಕಾಡಿನಲ್ಲಿ ಏಕಾಂಗಿನಿಯಾಗಿದ್ದಾಗ ಅವಳನ್ನು ಬಿಟ್ಟು ಹೋಗಿದ್ದೆ. ಆವತ್ತು ಅವಳು ನನಗೆ ಶಾಪ ಕೊಟ್ಟಿದ್ದಾಳೆ. ಆ ಶಾಪದ ತಾಪದಿಂದ ನಾನು ಬಹಳ ನರಳ್ತಾ ಇದ್ದೇನೆ. ಇವತ್ತು ಆ ಶಾಪದ ತಾಪದಿಂದ ನಾನು ಹೊರಗೆ ಬಂದಿದ್ದೇನೆ. ನನ್ನನ್ನು ದಯವಿಟ್ಟು ಬಿಟ್ಟುಬಿಡು. ಬಿಟ್ಟು ಅಂತಾದರೆ ನಾನೊಂದು ಭರವಸೆ ಕೊಡ್ತೇನೆ. ಏನಂದರೆ, ಈ ಕಥೆಯನ್ನು ಯಾರು ಏಕಾಗ್ರತೆಯಿಂದ ಹೇಳ್ತಾರೋ, ಪ್ರವಚನ ರೂಪದಲ್ಲಿ ಕೇಳ್ತಾರೋ ಅವ್ರ ಬಳಿ ನಾನು ಹೋಗೋದಿಲ್ಲ. ನಾನು ಕೊಡೋ ಭರವಸೆ. ಅದಕ್ಕಾಗಿ ನಳ ದಮಯಂತಿಯ ಕಥೆ ಕೇಳಬೇಕು ಅಂತ ಹೇಳ್ತಾರೆ. ನಳ ತನ್ನ ಕೋಪವನ್ನು ನಿಯಂತ್ರಿಸ್ಕೊಂಡ. ಅಲ್ಲೇ ತಾರೆ ಗಿಡ ಅಂತ ಏನಿತ್ತು, ತಾರೆ ಗಿಡಗಳು ಹೊಕ್ಕೊಂಡ. ತಾರೆ ಗಿಡ ಆದ್ದರಿಂದ ಕಲಿ ಸನ್ನಿಧಾನ ಇದ್ದಿದ್ದರಿಂದ ಅದು ನಮಗೆ ಯೋಗ್ಯ ಅಲ್ಲ ಅಂತ ಅದನ್ನು ದೂರ ಇಡ್ತಾರೆ. ಇದು ಸಂಭಾಷಣೆ ಕೇವಲ ಕಲಿ ಮತ್ತು ನಳ ಮಾತು ನಡೆದಿತ್ತು. ಋತುಪರ್ಣ ರಾಜನಿಗೆ ಅದು ಏನು ನಡೀತಿದೆ ಅಂತಲೂ ಗೊತ್ತಾಗಲಿಲ್ಲ. ಅಂತೂ ಕಲಿಯ ವಿಮೋಚನ ಆಯಿತು. ರಥ ಏರಿ ಕೂತ ಮತ್ತೆ ಹೊರಡ್ತು. ವಿಭೀತ ಕಷ್ಟ ಅಪ್ರಶಸ್ತ ಸಂವೃತ್ತ ಪರಿಸಂಶಯ. ಅಲ್ಲಿಂದ ಮುಂದೆ ತಾರೆ ಗಿಡ, ಅದು ಕಲಿ ಸನ್ನಿಧಾನ ಇರೋದ್ರಿಂದ ಯಾವ ಕೆಲಸಕ್ಕೂ ಅದು ಯೋಗ್ಯ ಅಲ್ಲ ಅಂತ ಅದನ್ನು ನಿರಾಕರಣೆ ಮಾಡಿದರು. ಕುದುರೆ ಮತ್ತೆ ಹೊರಟಿತ್ತು, ರಥ ಹೊರಟಿತು. ವಿದರ್ಭ ದೇಶ ಕುಂದಿನಪುರ ಅಲ್ಲಿಗೆ ಬಂದದು ತಲುಪಿತು. ಋತುಪರ್ಣ ತಮ್ಮ ರಾಜ್ಯಕ್ಕೆ ಬರ್ತಿದ್ದಾನೆ ಅಂತ ಎಲ್ಲರಿಗೂ ತಿಳಿತು. ಭೀಮರಾಜನಿಗೂ ತಿಳಿತು. ಕೂಡಲೇ ಅವನೇನು ಮೊದಲೇ ಬರ್ತಾನೆ ಅಂತ ತಿಳಿಸಿದ್ದಿಲ್ವಲ್ಲ. ಅಂತೂ ರಾಜ ಮರ್ಯಾದೆಯಿಂದ ಅದನ್ನು ಕರಿಬೇಕು ಅಂತ ಹೇಳಿದರು. ಕರೆದರು. ಭೀಮರಾಜನ ಕುದುರೆ ಲಾಯ ಇತ್ತಲ್ಲ, ಅಲ್ಲಿ ಕೆಲವು ಕುದುರೆಗಳಿದ್ವಲ್ಲ, ಆ ಕುದುರೆಗಳಿಗೆ ನಳನ ಪರಿಚಯ ಇತ್ತು. ವಸ್ತುತಃ ನಳನ ರಾಜ್ಯ ಅದು ಬೇರೆ, ನಿಷಧ ದೇಶ ಅದು ರಾಜ್ಯ ಬೇರೆ. ಆದರೆ ಯಾವತ್ತಾದರೂ ಮಾವನ ಮನೆಗೆ ಬಂದಾಗ ಅಲ್ಲಿರೋ ಕುದುರೆಗಳನ್ನು ಅವನು ನೋಡಿರ್ತಿದ್ನಲ್ಲ. ಆದ್ದರಿಂದ ಅಲ್ಲಿರುವ ಕುದುರೆಗಳಿಗೆ ನಳನ ಭೀಮರಾಜನ ಅಳಿಯನ ಪರಿಚಯ ಇತ್ತು. ಆದ್ದರಿಂದ ನಮ್ಮ ನಳ ಸಮೀಪದಲ್ಲಿದ್ದಾನೆ ಅಂತ ಅವಕ್ಕೆಲ್ಲ ಪ್ರಾಣಿಗಳಿಗೆ ಇನ್ನು ಹೆಚ್ಚಿನ ಸೆನ್ಸಿರ್ತದೊಂದು. ಅದ್ರ ಮೂಲಕ ತಿಳ್ಕೊಂಡು ಭಾರಿ ಆನಂದ ಆಯಿತು ಅವಕ್ಕೆ. ದಮಯಂತಿನೂ ಕೇಳಿದ್ನು. ಆ ರಥದ ಧ್ವನಿ ಮೂಲಕನೇ ಇದು ನಳ ಅಂತ ಗೊತ್ತಾಯ್ತು ಅವಳಿಗೆ. ಕುದುರೆಗಳಿಗೆ ಅದು ಗೊತ್ತಾಯ್ತು ಅಂದ ಮೇಲೆ ದಮಯಂತಿ ಗೊತ್ತಾಗುವುದು ದೊಡ್ಡ ಆಶ್ಚರ್ಯ ಏನಲ್ಲ. ದಮಯಂತಿ ಹೀಗೆ ನಿರ್ಧಾರ ಮಾಡಿದ್ದ. ಮುಂದೆ ತನ್ನಲ್ಲಿ ಹೀಗೆ ಮಾತಾಡ್ಕೊಂಡ್ಲಂತೆ. ಭಾರಿ ಆನಂದ ಅನ್ನಿಸ್ತದೆ ನನಗೆ. ಇಲ್ಲಿವರೆಗೆ ಇಂಥ ಆನಂದ ನನಗೆ ಎಂದೂ ಬಂದದ್ದಿಲ್ಲ ನಳನ ಕಳ್ಕೊಂಡ ಮೇಲೆ. ಮುಂದೆ ನಳನನ್ನೇ ಉದ್ದೇಶಿಸಿ ಒಂದೆರಡು ಮಾತು ಆಡಿದ್ದು ತನ್ನೊಳಗೆ ತಾನು. ನಳನ ನೋಡಬೇಕು ಅಂತ ಹೋಗಿ ಅರಮನೆಯ ಮೇಲ್ಗಡೆ ಉಪ್ಪರಿಗೆ ಮೇಲೆ ಹೋಗಿ ನಿಂತಳು. ಅಲ್ಲಿ ರಥ ನೋಡಿದ್ಲು. ರಥದಲ್ಲಿ ಯಾರಿದ್ದಾರೆ? ಋತುಪರ್ಣ ರಾಜ ಇದ್ದಾನೆ, ವಾರ್ಷ್ಣೇಯ ಇದ್ದಾನೆ, ಬಾಹುಕ ಇದ್ದಾನೆ. ಆ ಬಾಹುಕನ ಪರಿಚಯ ಆಗಲಿಲ್ಲ ಇವಳಿಗೆ. ಯಾಕಂದ್ರೆ ಕುರೂಪ, ಕೆಟ್ಟ ರೂಪ, ಅದು ಹೋಗ್ಲಿಲ್ಲ. ಆಯಿತು. ವಾರ್ಷ್ಣೇಯ ಬಾಹುಕರಿಬ್ಬರು ರಥದಿಂದ ಕೆಳಗಿಳಿದ್ರು, ಕುದುರೆಗಳನ್ನು ಬಿಚ್ಚಿದ್ರು. ಮುಂದೆ ಮಹಾದ್ವಾರದಲ್ಲಿ ಭೀಮರಾಜ ನಿಂತಿದ್ದ. ಇಬ್ರು ಪರಸ್ಪರ ಅಭಿನಂದಿಸ್ಕೊಂಡ್ರು. ಋತುಪರ್ಣ ಬಹಳ ದಿವಸದಿಂದ ಎಷ್ಟೋ ದೂರದಿಂದ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ ಅಂತ ಭೀಮರಾಜನಿಗೆ ಗೊತ್ತಿಲ್ಲ. ನನ್ನ ಮಗಳು ಈ ಸ್ವಯಂವರ ಪ್ಲಾನ್ ಮಾಡಿದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಋತುಪರ್ಣ ರಾಜನ ಅವನು ಕೇಳೇ ಬಿಟ್ಟ, ಆಕಸ್ಮಿಕವಾಗಿ ಬಂದಿದ್ದಿ, ಏನು ಕಾರಣ ಅಂತ. ಋತುಪರ್ಣನಿಗೂ ಆಶ್ಚರ್ಯ. ಸರಿ, ಇದೇನು ಸ್ವಯಂವರ ಅಂತ ಬೇರೆ ಹೇಳ್ತಿದ್ದಾರೆ, ಇಲ್ಲಿ ಯಾವ ಸಂಭ್ರಮವೂ ಏನು ಕಾಣಿಸ್ತಾ ಇಲ್ಲ. ಅವನಿಗೂ ಏನೋ ಸಂಶಯ ಶುರುವಾಯಿತು. ಇಲ್ಲೊಂದು ಏನೋ ರಹಸ್ಯ ಇದ್ದಿರಬೇಕು. ಆದ್ದರಿಂದ ಏನು ಮಾತಾಡಬೇಕು ಇವನಿಗೂ ತಿಳಿಲಿಲ್ಲ. ಇವನೇನು ಮಾಡಿದ, ಭೀಮರಾಜ ನಿನಗೆ ಗೌರವ ಸಲ್ಲಿಸಬೇಕು ಅಂತ ಬಂದಿದ್ದೇನೆ ನಾನು. ಒಂದು ಸ್ವಯಂವರದ್ದು ಅವನಿಗೆ ಹೇಳೋದು ಬೇಡ ಅಂತ ಹೇಳಿದ್ವಿ. ತಂದೆ ಮರ್ಯಾದೆ ಹೋಗ್ತದೆ. ಅದಕ್ಕೆ ಏನೋ ನೀನು ನೋಡಬೇಕು ಅಂತ ಅನ್ನಿಸ್ತು, ಅಭಿನಂದಿಸಬೇಕು ಅನ್ನಿಸ್ತು, ಬಂದೆ ಅಂದ. ಮುಂದೆ ಈ ಋತುಪರ್ಣ ಭೀಮರಾಜನಿಗೆ ಸಾಮಂತರಾಜನೂ ಅಲ್ಲ, ಇಬ್ಬರಿಗೂ ಪರಸ್ಪರ ವೈರ ಇಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ. ಇಂಥ ಪ್ರದೇಶದಲ್ಲಿ ಅಷ್ಟು ದೂರದಿಂದ ಯಾಕೆ ಬಂದಿದ್ದಾನೆ? ಏನಾದರೂ ಕಾರಣ ಇದ್ದಿರಬೇಕು
ಅಂತ ಭೀಮರಾಜನಿಗೂ ಅನಿಸ್ತು. ಆಯಿತು, ಬಹಳ ಪ್ರಯಾಣದಿಂದ ಬಳಲಿದ್ದೆ, ಕೆಲವು ದಿನ ವಿಶ್ರಾಂತಿ ತಗೋ ನಮ್ಮಲ್ಲಿ ಅಂತ ಹೇಳಿದ. ಆಯಿತು, ಅವನಿಗೂ ಒಂದು ಬಿಡಾರ ಏರ್ಪಾಡು ಮಾಡಿದರು. ಋತುಪರ್ಣ ಅದನ್ನು ನೋಡಿದ, ರಹಸ್ಯ ಏನು ಅಂತ ತಿಳ್ಕೊಳ್ಬೇಕು, ನಾಳೆ ಮತ್ತೆ ತಮ್ಮ ಊರಿಗೆ ಹೋಗಬೇಕು ಅಂತ ಅವಸರ ಏನು ಇರಲಿಲ್ಲ. ಅಂತೂ ತನ್ನ ಸೇವಕರ ಜೊತೆಗೆ ಅಲ್ಲಿ ಹೋದ. ಬಾಹುಕ ಅಲ್ಲೊಂದು ಕಡೆ ಕೂತ್ಕೊಂಡ, ಕುದುರೆ ಲಾಯದಲ್ಲಿ ಕುದುರೆಗಳಲ್ಲಿ ಬಿಚ್ಚಿದ, ತನ್ನ ದಣಿವನ್ನು ಪರಿಹಾರ ಮಾಡಿಕೊಂಡ. ಆ ವಾರ್ಷ್ಣೆಯ ಋತುಪರ್ಣ ಬಾಹುಕ ಅವರನ್ನು ಮಾತ್ರ ನೋಡಿದ್ದು. ಸ್ಫುರದ್ರೂಪಿಯಾದ ನಳ ತನ್ನ ಗಂಡ ಕಾಣಲಿಲ್ಲ. ಎಲ್ಲಿ ಹೋದ? ಸರಿ, ವಿಚಾರ ಮಾಡೋಣ ಅಂಥೇಳಿ ತನ್ನ ಸ್ನೇಹಿತರೊಬ್ಬಳು, ಅವಳ ಹೆಸರು ಕೇಶಿನಿ ಅಂತ, ಆ ಕೇಶಿನಿ ಅನ್ನುವಳನ್ನು ಅಲ್ಲಿ ಕಳಿಸಿದ್ಲು ಈ ದಮಯಂತಿ. ಕೇಶಿನಿ ಅಲ್ಲಿ ಹೋಗಿ ಅಲ್ಲಿ ಏನು ಅಂತ ನೋಡಬೇಕಾಗಿತ್ತು. ಹೋಗಿ ನೋಡ್ಕೊಂಡು ಬಾ, ಆ ಬಾಹುಕ ಅನ್ನೋನು ಯಾರು ಅದನ್ನೆಲ್ಲ ತಿಳ್ಕೊಂಡು ಬಾ, ನನಗೆ ಸರಿಯಾದ ವರದಿ ಕೊಡು ಅಂತ ಹೇಳಿದ್ಲು. ಅದರಂತೆ ಕೇಶಿನಿ ದಮಯಂತಿ ಸೂಚನೆ ತಗೊಂಡು ಅಲ್ಲಿ ಹೋದ್ಲು. ದಮಯಂತಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದ. ಬಾಹುಕ ಹೇಳಿದ, ನೀವು ಅಯೋಧ್ಯೆಯಿಂದ ಯಾವಾಗ ಹೊರಟ್ರಿ, ಯಾವ ಉದ್ದೇಶಕ್ಕಾಗಿ ನೀವು ಇಲ್ಲಿ ಬಂದ್ರಿ, ಅದನ್ನೆಲ್ಲ ಹೇಳ್ರಿ. ಬಾಹುಕ ಹೇಳಿದ, ಏನೋ ಒಂದು ಸ್ವಯಂವರ ನಡೆಯುವುದಿದೆ, ದಮಯಂತಿ ಸ್ವಯಂವರ ಅಂಥೇಳಿ ಒಬ್ಬ ಬ್ರಾಹ್ಮಣನ ಮೂಲಕ ನಮ್ಮ ರಾಜರಿಗೆ ಆ ಸಮಾಚಾರ ಬಂದು ತಲುಪ್ತು, ಅದಕ್ಕಾಗಿ ನಾವು ಬರಬೇಕಾಯಿತು. ಅದಕ್ಕೆ ನಾವು ನಿನ್ನೆನೇ ಹೊರಟಿವಿ. ಸುಮಾರು 100 ಯೋಜನೆ ದೂರ ಇರುವಂಥ ಈ ಪ್ರಯಾಣವನ್ನು ನಾವು ಅವಸರದಿಂದ ಮಾಡಬೇಕಾಯಿತು. ನಾನು ಋತುಪರ್ಣನ ಸಾರಥಿ. ನೀವು ಋತುಪರ್ಣ ಯಾರು ಅಂತ ನಮ್ಗೆ ಗೊತ್ತಾಯಿತು, ಆದರೆ ಇನ್ನಿಬ್ರು ಇದ್ದಾರಲ್ಲ, ಇವರಿಬ್ರು ಯಾರು, ನಿಮ್ಮ ಕುಲ ಗೋತ್ರ ಏನು, ಭಾಷಣೀಯ ಬಾಹುಕ, ಅದನ್ನು ಹೇಳ್ರಿ. ಕೆಲಸಕ್ಕೆ ಯಾವಾಗ ಸೇರಿಕೊಂಡ್ರಿ ನೀವು ಋತುಪರ್ಣ ರಾಜನ ಹತ್ರ, ನಿಮ್ಮ ಹಿನ್ನೆಲೆ ಏನು, ಅದನ್ನೆಲ್ಲ ಹೇಳ್ರಿ. ಬಾಹುಕ ಹೇಳಿದ, ನಳನ ಸಾರಥಿ ಈ ವಾರ್ಷ್ಣೇಯ ಅಂತನವನು, ಹಿಂದೆ ನಳ ಮಹಾರಾಜನ ಸಾರಥಿ ಆಗಿದ್ದವನು. ನಳ ರಾಜ್ಯ ಭ್ರಷ್ಟಾಗಿ ಹೋದ್ಮೇಲೆ ಅವನು ಎಲ್ಲೆಲ್ಲೋ ಆ ಕಡೆ ಈ ಕಡೆ ಸಂಚಾರ ಮಾಡಿ ಈ ಋತುಪರ್ಣ ರಾಜನ ಹತ್ರ ಬಂದಿದ್ದಾನೆ. ನಾನು ಮೊದಲಿಂದಲೂ ಅಶ್ವಶಾಸ್ತ್ರದಲ್ಲಿ ಬಹಳ ಪರಿಣತ. ಇದು ನನ್ನನ್ನು ಅಶ್ವಶಾಲೆಯ ಮುಖ್ಯಸ್ಥನಾಗಿ ಮಾಡಿದ್ದಾನೆ ಋತುಪರ್ಣ. ನನಗೆ ಬಾಹುಕ ಅಂತ ಹೆಸರು. ಸರಿ, ನಳ ಎಲ್ಲಿದ್ದು ಹೋಗಿದ್ದಾನೆ ಅನ್ನೋದು ವಾರ್ಷ್ಣೇಯನಿಗೇನಾದರೂ ಗೊತ್ತಿದೆಯಾ, ನಿನಗೇನಾದರೂ ಹೇಳಿದ್ದಾನ? ಅದಕ್ಕೆ ಆ ಬಾಹುಕ ಹೇಳಿದ, ಆ ನಳ ತನ್ನಿಬ್ಬರು ಮಕ್ಕಳನ್ನು ಕುಂಡಿನ ಪುರಕ್ಕೆ ಕಳಿಸಿದ್ದಾನೆ. ವಾರ್ಷ್ಣೇಯ ಅಲ್ಲಿ ಬಿಟ್ಟು ಬಂದಿದ್ದಾನೆ ಇಬ್ಬರು ಮಕ್ಕಳನ್ನು. ಆಮೇಲೆ ಅವನು ಎಲ್ಲೋ ಹೊರಟೋದ. ನಳನ ಸಮಾಚಾರ ಅವನಿಗೂ ಏನು ಗೊತ್ತಿಲ್ಲ, ವಾರ್ಷ್ಣೇಯನಿಗೆ. ಅಂತೂ ಇಲ್ಲಿ ಬಂದು ಈ ಅಯೋಧ್ಯೆಯಲ್ಲಿ ಇದ್ದಾನವನು. ನಳ ಎಲ್ಲಿದ್ದಾನೆ ಅಂತ ಪ್ರಾಯ ಯಾರಿಗೂ ಗೊತ್ತಿಲ್ಲ. ನಳ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದು ಪ್ರಾಯ ನಳನಿಗೆ ಮಾತ್ರ ಗೊತ್ತಿರಬೇಕು ಹೊರತು ಇನ್ಯಾರಿಗೂ ಗೊತ್ತಿಲ್ಲ. ಇದೊಂದು ಶ್ಲೋಕ. ಆ ಜೂಜುಕೋರನೆ, ನಾನು ಸೀರೆ ಅರ್ಧ ಕಿತ್ಕೊಂಡು ಹೋದಿ, ನಿನಗೆ ನನ್ನ ಬಗ್ಗೆ ಏನು ಗೌರವ ಇದೆ, ಏನು ಪ್ರೀತಿ ಇದೆ, ಇದೊಂದು ಮಾತು. ಅದೊಂದು ಮಾತು. ಆ ಮಾತಿಗೆ ನೀನೇನು ಪ್ರತ್ಯುತ್ತರ ಕೊಡ್ತಿ? ನಾನು ನನ್ನ ಒಡತಿ ದಮಯಂತಿಗೆ ಇದನ್ನು ಹೇಳಬೇಕಾಗಿದೆ, ಅದಕ್ಕೇನಾದರೂ ನಿಂದ ಉತ್ತರ ಇದೆಯಾ ಅಂತ ಕೇಳಿದ್ಲವಳು. ಆ ಶ್ಲೋಕವನ್ನು ಇವನ ಮುಂದೆನೂ ಹೇಳಿದ್ಲವಳು. ಆವಾಗ ನಳನಿಗೆ ಬಹಳ ಸಂಕಟ ಆಯಿತು, ಕಣ್ಣಲ್ಲಿ ನೀರು ಬಂತು. ತನ್ನ ಅಳುವು ಬರುವುದನ್ನು ಅವನು ತಡೆ ಹಿಡ್ಕೊಂಡ. ಪತಿವೃತೆ ಸ್ತ್ರೀ ಎಂಥ ಕಷ್ಟದ ಪ್ರಸಂಗದಲ್ಲಿಯೂ ಕೂಡ ಗಂಡನ ನಿಂದನೆ ಮಾಡಬಾರ್ದು, ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು. ದಮಯಂತಿಗೆ ಆ ಶಕ್ತಿ ಇದೆ. ದಮಯಂತಿ ಅಂತ ಅವನ ಹೆಸರು ಹೇಳಲಿಲ್ಲ, ಅದನ್ನು ಗುಪ್ತವಾಗಿಟ್ಟಿದ್ದ. ಅವಳಿಗೆ ಆ ಶಕ್ತಿ ಇತ್ತು. ಆ ಭರವಸೆಯಿಂದ ಗಂಡ ಹೋದ ಅಷ್ಟೆ. ಆವಾಗ ಅವನು ರಾಜ್ಯ ಭ್ರಷ್ಟ ಆಗಿದ್ದ, ತನ್ನ ವಸ್ತ್ರವನ್ನು ಕಳ್ಕೊಂಡ, ಸಂಪತ್ತು ಕಳ್ಕೊಂಡ, ಎಲ್ಲನೂ ಕಳ್ಕೊಂಡಿದ್ದ. ಅಂಥ ದುರದೃಷ್ಟಶಾಲಿ ವ್ಯಕ್ತಿ. ಅವನ ಬಗ್ಗೆ ಆ ಹೆಂಡತಿ ಆ ಥರ ಯಾವುದೇ ಥರ ತಪ್ಪು ತಿಳ್ಕೋಬಾರ್ದು. ನಳ ಈ ಮಾತು ಹೇಳುವಾಗ ಎಷ್ಟಾದ್ರೂ ತಡಿಲಿಕ್ಕಾಗಲಿಲ್ಲ. ಒಂದ್ಸರಿ ಜೋರಾಗಿ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ. ಅಳಬೇಡ ಬಾಹುಕ ಅಂತ ಕೇಶಿನಿ ದಮಯಂತಿ ಸಖಿ ಅವನಿಗೆ ಸಮಾಧಾನ ಹೇಳಿ ಅಲ್ಲಿಂದ ಹೊರಟೋದು. ಹೊರಟು ಹೋಗಿ ದಮಯಂತಿಗೆ ಹೋಗೆಲ್ಲ ಅದನ್ನು ವರದಿ ಒಪ್ಪಿಸಿದ್ಲು. ಹೀಗೆ ಅವನಿಗೆಲ್ಲ ಹೇಳಿದೆ, ಅವನು ಬಿಕ್ಕಿ ಹತ್ತ ಅಂತ ಅನ್ನೋದನ್ನು. ಮುಂದೆ ಆ ದಮಯಂತಿ ಏನು ಮಾಡ್ತಾಳೆ ಅದನ್ನು ತುಂಬ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾಳೆ. ಅವನು ಹೇಗೆ ಮುಂದಿನ ಕೆಲವು ಪ್ರಸಂಗಗಳಲ್ಲಿ ಬೇರೆ ಪರೀಕ್ಷೆಗಳಲ್ಲಿ ಅವನು ಹೇಗೆ ವರ್ತಿಸ್ತಾನೆ ಅನ್ನೋದನ್ನು ಅವಳು ನೋಡ್ತಾಳೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ 75ನೇ ಅಧ್ಯಾಯದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.
ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಶ್ರೀಕೇಶನೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ ವಸ್ತು.